ಗೈಸ್, ವೆಲ್ಕಮ್ ಟು ಮೇಘನಾ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತಂದರೆ ಹಾಗೆ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಸೊ ಈಗ ನಾನು ಮಾಡ್ತಾಯಿದ್ದೀನಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಫಸ್ಟ್ ಟೊಮೆಟೊ ಗೊಜ್ಜು ಮಾಡ್ಕೊಬಿಡೋಣ. ಟೊಮೆಟೊ ಗೊಜ್ಜಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಮೊದಲಿಗೆ ಒಗ್ಗರಣೆಗೆ ಅಂತ ಹೇಳಿ 3 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, 3 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲೆಗೆ ಅಂತ ಬಂದರೆ ಈ ಕಡೆ ನಾನು ತೊಗೊಂಡಿದ್ದೀನಿ ಅರಿಶಿನ, ಗರಂ ಮಸಾಲ ಮತ್ತು ಸಾಂಬಾರು ಪೌಡರು ಮತ್ತು ಧನಿಯಾ ಪೌಡರು ಮತ್ತು ಖಾರ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ಎಣ್ಣೆ ಅಷ್ಟೆ. ಮೊದಲಿಗೆ ಇವಾಗ ಗ್ಯಾಸಲ್ಲಿ ಪ್ಯಾನ್ ಇಟ್ಬಿಟ್ಟು ಅದನ್ನ ಕಾಯಕ್ಕೆ ಬಿಡಬೇಕು. ಕಾಯ್ದ ನಂತರ ಎಣ್ಣೆ ಹಾಕ್ಕೋಬೇಕು. ಎಣ್ಣೆನ ನಾನಿಲ್ಲಿ 3 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. 3 ಸ್ಪೂನ್ ಹಾಗೆ ಅದು ಕಾಯೋದಕ್ಕೆ ಬಿಡಬೇಕು. ಅದು ಕಾಯ್ದಿದ ತಕ್ಷಣ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕಿದ ತಕ್ಷಣ ನೋಡಿ ಈ ಥರ ಚಟಪಟ ಅಂತ ಸಿಡಿತಾ ಇರಬೇಕು. ಹಿಂಗೆ ಸಿಡಿದ್ರೇ ಟೊಮೊಟೊ ಗೊಜ್ಜು ರುಚಿ ಜಾಸ್ತಿ. ಸೊ ಇದಾದಮೇಲೆ ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ, ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿದ್ದೀನಿ. ಇದು ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಬರಬೇಕು. ಏನಕ್ಕಂದರೆ ಹಸಿ ಇದ್ದರೆ ಚೆನ್ನಾಗಿರಲ್ಲ. ಸೊ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತೀನಿ. ಅದಾದಮೇಲೆ ಟೊಮೆಟೊ ಹಣ್ಣು ಹಾಕ್ಕೋತೀನಿ. ಟೊಮೆಟೊ ಹಣ್ಣು ಹಾಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಏನಕ್ಕೆ ಮಿಕ್ಸ್ ಮಾಡೋದು ಅಂತಂದರೆ ಅದೊಂದು ಸ್ವಲ್ಪ ಒಗ್ಗರಣೆ ಮಾಡಿರ್ತೀವಲ್ಲ, ಎಣ್ಣೆ ಮತ್ತು ಈರುಳ್ಳಿ ಫ್ಲೇವರು ಅದೆಲ್ಲ ಅದಕ್ಕೆ ಇರ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಾದಮೇಲೆ ಉಪ್ಪು ಹಾಕ್ಕೋತೀನಿ. ಒಂದು 5 ನಿಮಿಷ. ಅದೇನಕ್ಕೆ ಹಾಕ್ಕೊಳ್ಳೋದು ಅಂದರೆ ಟೊಮೆಟೊ ಬೇಯಬೇಕಲ್ವ. ಸೊ ಅದಕ್ಕೋಸ್ಕರ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಾಡಿ ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಅದು ಏನಕ್ಕೆ ಅಂದರೆ ಚೆನ್ನಾಗಿ ಫುಲ್ಲು ಫ್ಲೇವರ್ ಇಟ್ಕೋಬೇಕು ಅಲ್ವಾ, ಬೇಯಬೇಕು ಅಲ್ವ. ಸೊ ಅದಕ್ಕೋಸ್ಕರ 5 ನಿಮಿಷ ಹಾಗೆ ಬಿಡ್ತೀನಿ. ಅದು ನೋಡಿ ಈ ಥರ ಬೆಂದು ನೀರು ಬಿಟ್ಕೊಳ್ಳುತ್ತೆ. ಆವಾಗ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮತ್ತೆ ಇದಾದಮೇಲೆ ನಾನು ಅಲ್ಲಿ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಮತ್ತು ಗರಂ ಮಸಾಲ, ಸಾಂಬಾರು ಪೌಡರ್ ಸ್ವಲ್ಪ ಹಾಕ್ಕೋತಿದ್ದೀನಿ, ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಮಸಾಲೆ ಸ್ವಲ್ಪ ಹಿಡ್ಕೋಬೇಕು ಟೊಮೆಟೊ ಗೊಜ್ಜಿಗೆ. ಸೊ ಅದಕ್ಕೋಸ್ಕರ ನಾವಂತೂ ಸ್ಪೈಸಿ ಜಾಸ್ತಿ ತಿಂತೀವಿ. ಸೊ ಅದಕ್ಕೋಸ್ಕರ ನಾನು ಸ್ಪೈಸಿನ ಇಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಕಿರೋ ಮಸಾಲೆನೂ ಕೂಡ ನಾನು ಹೀಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಅಲ್ಲಿ ನನಗೆ ಸ್ವಲ್ಪ ಗಟ್ಟಿ ಅನ್ನೋ ಥರ ಫೀಲ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಗಟ್ಟಿ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಅದು ಆಮೇಲೆ ಓಪನ್ ಮಾಡಿಬಿಟ್ಟು ಮತ್ತೆ ತಿರುವಿದೆ. ನೋಡಿ ಕರೆಕ್ಟ್ ಹದದಲ್ಲಿದೆ ನನ್ನ ಟೊಮೊಟೊ ಗೊಜ್ಜು. ಸೊ ಅದಾದಮೇಲೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಸಖತ್ತಾಗಿತ್ತು. ಸೊ ಅದಕ್ಕೋಸ್ಕರ ಸೂಪರ್ ಅಂತ ಹೇಳ್ತಾಯಿದ್ದೆ. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಈಗ ಚಪಾತಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ತವ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸೈಡಲ್ಲೇ. ಅದಾಗೋಷ್ಟರೊಳಗೆ ಬೆಳಗ್ಗೆ ಇಲ್ಲಿ ಅಮ್ಮನೇ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಹೋಗಿದ್ರು. ನಾನು ತವ ಕಾಯೋಕ್ಕೆ ಇಟ್ಬಿಟ್ಟು ಮತ್ತೆ ದಿನ ಎತ್ತಿ ಉಂಡೆ ಮಾಡಿಕೊಂಡು ಹೊತ್ಕೋತಾ ಇದ್ದೆ. ನನಗೇನು ಅಷ್ಟು ಚೆನ್ನಾಗಿ ಒತ್ತೋದಕ್ಕೆ ಬರೋದಿಲ್ಲ, ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಹೊತ್ಕೋತಾ ಇದ್ದೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅಜ್ಜಿ ಬೇರೆ ಇದ್ದರು, ಅವ್ರಿಗೆ ಚಪಾತಿ ಮಾಡಿಕೊಟ್ಟು ನಾನು ಒಂದು ಚಪಾತಿ ಎಲ್ಲ ಮಾಡ್ಕೋತಿದ್ದೆ. ಆಮೇಲೆ ಈ ಕಡೆ ತವ ಕಾಯ್ದಿತ್ತು ಅಂದ್ಬಿಟ್ಟು ಹೊತ್ಕೊಂಡು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಅಂದರೆ ಅದ್ರ ಮೇಲೇ ಸ್ಪ್ರೆಡ್ ಮಾಡ್ತಿದ್ದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಉಬ್ಬುತ್ತೆ ಅಷ್ಟೇ, ಆದರೆ ಎಣ್ಣೆ ಪುರಿ ಮಾಡೋಂಗಿದ್ರೆ ಮಾತ್ರ ಇನ್ನೂ ಸಖತ್ತಾಗಿ ಬರುತ್ತೆ. ಸೊ ನಾನೇನು ಮಾಡಿದೆ ಅಂದರೆ ಈ ಥರ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಅಜ್ಜಿಗೆ ಸರ್ವ್ ಮಾಡಿಕೊಟ್ಟೆ ಅಷ್ಟೇ. ಬಟ್ ಚೆನ್ನಾಗಿ ಬಂದಿತ್ತು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮೇಘನಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.